ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಕ್ರೋಶಾ ಡಿಸೈನ್ ತೋರಿಸ್ತಿದ್ದೀನಿ. ಅದು ವಿತೌಟ್ ಕುಚ್ಚಿರಲ್ಲ, ಬರೀ ಕ್ರೋಶಾ ಡಿಸೈನ್ ಮಾತ್ರ ಇರುತ್ತೆ. ಮತ್ತು ಸೀರೆ ಕಲರ್ ಬಂದು ಇದು ಪಲ್ಲು ಬಂದು ನವಿ ಬ್ಲೂ ಶೇಡ್ ಇದೆ. ಮತ್ತು ಬಾಡಿ ಕಲರ್ ಬಂದು ಗ್ರೀನ್ ಶೇಡ್ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಪಿಸ್ತಾ ಗ್ರೀನ್ ಕಲರ್ ಕಾಣಿಸ್ತಿರ್ಬೋದು, ಆದರೆ ಇದು ಗ್ರೀನ್ ಕಲರ್ ಇದೆ, ಪ್ಯಾರೆಟ್ ಗ್ರೀನು. ಮತ್ತು ಆರೆಳೆ ದಾರ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಥ್ರೆಡ್ ಇದ್ದು ಅರಳೆ ಸುತ್ತಕೊಂಡು ಆಗಲೇ ಇಟ್ಕೊಂಡಿದ್ದೀನಿ. ಮತ್ತು ನೀಡಲ್ಲು ಅದನ್ನು ಹಾಕೋದಕ್ಕೆ ಈ ಥರ ಬೀಡ್ಸ್ ತೆಗೆದಿಟ್ಕೊಂಡಿದ್ದೀನಿ. ಇದು ಗೋಧುವೆ ಬೀಡ್ಸ್ ಅಂತ ಕರೀತಾರೆ, ಗೋಧುವೆ ಮಣಿ ಅಂತ. ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವಾಗ ಕೈಗೆ ರೋಲ್ ಮಾಡ್ಕೊಂಡಿದ್ದೀನಿ ಸುತ್ತಕೊಂಡು. ಇವಾಗ ಪಲ್ಲು ಬಂದು ರೈಟ್ ಸೈಡ್ ನಮ್ಮ ಕಡೆ ಇದೆ. ಬಟ್ಟೆಗೆ ಸೂಜಿ ಚುಚ್ಚಿ ಒಂದು ನಾಟ್ ಹಾಕೊಳ್ಳೋಣ. ಮತ್ತು ಒಂದು ನಾಟು, ಮತ್ತು 4 ಚೈನ್ಸ್, 4 ಚೈನ್, ಮತ್ತು ಬೀಡ್, ಒಂದು ಬೀಡ್ ತೋರಿಸಿ 2 ಚೈನು, ಮತ್ತು ಬೀಡ್ ತೋರಿಸಿ ಒಂದು ಲಾಕ್ ಮಾಡಿ ಇದು ವಿ ಶೇಪಲ್ಲಿ ಕುತ್ಕೋಬೇಕು. ಬೀಡ್ಸು ಇಲ್ಲಿ ಅದು ವಿ ಶೇಪ್ಕಲ್ಲಿ ಕುತ್ಕೋಬೇಕು. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಮತ್ತು 4 ಚೈನ್ಸ್, ಒಂದು ಲಾಕ್. ಅದೆಲ್ಲಿಗೆ ಬರುತ್ತೆ ನೋಡಿ ಒಂದು ಲಾಕ್. ಮತ್ತು ಒಂದು ಬೀಡ್, 2 ಚೈನು, ಮತ್ತು ಒಂದು ಬೀಡು, ಒಂದು ಲಾಕ್. ಮತ್ತು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೊಂದು ಲಾಕ್. ಮತ್ತು 4 ಚೈನ್, ಮತ್ತು ಅದೆಲ್ಲಿಗೆ ಬರುತ್ತೆ ನೋಡಿ ಲಾಕ್. ಫ್ರೆಂಡ್ಸ್, ಇದೇ ರೀತಿ ಪೂರಾ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಬೀಡು, 2 ಬೀಡು ಮತ್ತು 4 ಚೈನ್, 2 ಬೀಡು 4 ಚೈನ್ ಪೂರಾ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೀರೆ ಪೂರ. ಫ್ರೆಂಡ್ಸ್, ಇದು ಇವಾಗ ಪೂರಾ ಸ್ಯಾರಿ ಮುಗ್ದಿದೆ. ನಾನು 4 ಚೈನು 2 ಬೀಡ್ಸ್ ತೋರಿಸ್ಕೊಂಡು ಮತ್ತು 2 ಚೈನ್ ಅದೇ ರೀತಿ ಪೂರ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ನೋಡಿ, ನನಗೆ ಲಾಸ್ಟಲ್ಲಿ ಬಂದು ಈ ಬೀಡ್ಸ್ ಬಂದು ಲಾಸ್ಟಲ್ಲಿ ಕುತ್ಕೋತಿತ್ತು. ನಾವು ಹಾಗೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಚೈನ್ ಜಾಸ್ತಿ ಮಾಡಿ, ಈ ರೀತಿ ಸ್ವಲ್ಪ ಚೈನ್ ಜಾಸ್ತಿ ಮಾಡಿ, ಮತ್ತು ಗ್ಯಾಪ್ನ ಮತ್ತು ಬೀಡ್ಸ್ದು ಗ್ಯಾಪ್ ಜಾಸ್ತಿ ಮಾಡಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಲಾಸ್ಟಿಗೆ ಬಂದು ಚೈನೇ ಕುತ್ಕೋಬೇಕು, ಇಲ್ಲಾಂದರೆ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಲ್ಲ. ಇದು ಬಂದು ಹಾಗೆ ಉಳ್ಕೊಬಿಡುತ್ತೆ ಬೀಡ್ಸ್. ಅದಕ್ಕೆ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ನೋಡ್ಕೋಬೇಕು. ನಿಮ್ಗೆ ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೂ ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಇಲ್ಲಿಂದನೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೀವು ಇಲ್ಲಿ ಮಾತ್ರ ಮಾಡಿಕೊಂಡ್ರೆ ಅದು ಇಲ್ಲ ಚಿಕ್ಕದಾಗೋದು ಇಲ್ಲ ದೊಡ್ಡದಾಗೋದು ಆ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲಿಂದನೇ ಸ್ವಲ್ಪ ಹಿಂದೆಯಿಂದನೇ ರಿಮೂವ್ ಮಾಡ್ಕೊಬಿಟ್ಟು ಇಲ್ಲಿಂದನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಕೈ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ನ, ಮತ್ತು ನಾಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ
3 mm ಬೀಡ್, ಗೋಲ್ಡ್ ಕಲರ್ ಪ್ಲೇನ್ 3 mm ಬೀಡ್. ಇವಾಗ 3 ಚೈನ್ ಹಾಕೊಳ್ಳೋಣ. ಮತ್ತು ಒಂದು ಕಂಬ, ಒಂದು ಬೀಡ್, ಮತ್ತು 2 ಕಂಬ ಅಂದರೆ ಡಬಲ್ ಕ್ರೋಶ, ಈ 2 ಬೀಡ್ ಹಾಕಿರೋ ಮಧ್ಯದಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೊಂದು ನಾಟು, ಮತ್ತು 2 ಚೈನು, ನೆಕ್ಸ್ಟು ಡಬಲ್ ಕ್ರೋಶ ಶುರು, ಕಂಬ, ಎರಡು ಡಬಲ್ ಕ್ರೋಶ, ಒಂದು ಬೀಡು, ಎರಡು ಡಬಲ್ ಕ್ರೋಶ, ಮತ್ತು 4 ಚೈನು, ಬ್ಯಾಕ್ ಸೈಡ್ಗೆ ತಿರುಗಿಸಿ, ಸ್ಯಾರಿನ ಬ್ಯಾಕ್ ಸೈಡ್ಗೆ ತಿರುಗಿಸಿ ಡಿಸೈನ್ನ ಫಸ್ಟ್ ಕ್ರೋಶ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ ಅದರೊಳಗಡೆ 1 ನಾಟ್, ಮತ್ತು 2 ಚೈನ್ ಹಾಕಿ, ಮತ್ತು 2 ಚೈನ್ ಹಾಕಿ 1 ನಾಟ್ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಅಲ್ಲಿ ಬಂದು ಇನ್ನೊಂದು ನಾಟು, ಮತ್ತು ಸ್ಯಾರಿನ ತಿರುಗಿಸಿ ಇವಾಗ ಇದರೊಳಗಡೆ ಡಬಲ್ ಕ್ರೋಶ, 1 2 3, ಮತ್ತು 1 ಚೈನ್ 1 ನಾಟ್ ಅದರಲ್ಲೇನೆ. ಇದು ಬಂದು ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಈ ಡಿಸೈನ್ ಕಂಪ್ಲೀಟ್ ಆಗ್ತಿದೆ. ಮತ್ತು 1 ನಾಟ್ ಆದಮೇಲೆ ಮತ್ತೆ 1 ಚೈನು, ಮತ್ತು 3 ಡಬಲ್ ಕ್ರೋಶ, 2 3, ಮತ್ತು 1 ಚೈನು, 1 ನಾಟು, ಮತ್ತು 1 ಚೈನು ಡಬಲ್ ಕ್ರೋಶ, 1 2 3. ಫ್ರೆಂಡ್ಸ್, ನಾನಿಲ್ಲಿ ಯಾವ ಡಿಸೈನ್ ಆದ್ರೂ ಅಷ್ಟೇ ಲಾಸ್ಟಲ್ಲಿ ಒಂದು ಅಂದರೆ ಅದಕ್ಕೆ ತಕ್ಕನಾಗಿ ಈ ರೀತಿ ಫ್ಲವರ್ ರೀತಿ ಡಿಸೈನ್ ಬಂದಿದ್ರೆ ನಾನು ಸ್ಟಾರ್ಟಿಂಗ್ 3 ತೊಗೊಂಡಿದ್ರೆ ಲಾಸ್ಟಲ್ಲಿ ಬಂದು 1 ಎಕ್ಸ್ಟ್ರಾ ತೊಗೋತೀನಿ. ಯಾಕೆ ಅಂದರೆ ಅದು ಡಿಸೈನು ಲಾಸ್ಟಲ್ಲಿ 3ನೇ ತೊಗೊಳೋದು ಚಿಕ್ಕದು ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ 3 ತೊಗೊಂಡಿದ್ರೆ ಲಾಸ್ಟಲ್ಲಿ ಬಂದು ಇನ್ನೊಂದು ಎಕ್ಸ್ಟ್ರಾ ತೊಗೋತೀನಿ. ಇದೇನು ಸೈಜ್ ಇದೆ ಇದು ಬಂದು ಅದೇ ಸೈಜ್ ಕೂತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ನೀವು ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಈ ಬೀಡ್ಸ್ ಹಾಕಿದ್ದೀವಲ್ಲ ಅದ್ರ ಮಧ್ಯದಲ್ಲಿ 2 ಚೈನ್ ಹಾಕಿದ್ದೀವಲ್ಲ ಅದರಲ್ಲಿ ಬಂದು ನಾಟ್, ಮತ್ತು 2 ಚೈನು, 4 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಡಬಲ್ ಕ್ರೋಶ, ಎರಡು ಡಬಲ್ ಕ್ರೋಶ, ಮತ್ತು 1 ಬೀಡ್, ಮತ್ತು ಡಬಲ್ ಕ್ರೋಶ. ಒಟ್ಟು 4 ಡಬಲ್ ಕ್ರೋಶ ಬರುತ್ತೆ. ಮಧ್ಯದಲ್ಲಿ 2 ಡಬಲ್ ಕ್ರೋಶ ಆದಮೇಲೆ 1 ಬೀಡ್ ಬಂದು 2 ಡಬಲ್ ಕ್ರೋಶ ಬರುತ್ತೆ. ಮತ್ತು ಚೈನು, ಇದು ಬ್ಯಾಕ್ ಸೈಡ್ ಸ್ಯಾರಿ ತಿರುಗಿಸಿ ಡಿಸೈನ್ನ, ಮತ್ತು ಫಸ್ಟು ಎಲ್ಲ ಹಾಕಿದ್ದೀವಿ. ಫಸ್ಟ್ ಚೈನಲ್ಲಿ 1 ನಾಟ್, ಕಂಬದಲ್ಲಿ 1 ಚೈನ್ ಕಾಣಿಸುತ್ತಲ್ಲ
ಆ ಜಾಗದಲ್ಲಿ 1 ನಾಟು ಮತ್ತು 2 ಚೈನು ಮತ್ತು 2 ಬೀಡ್ ಮಧ್ಯದಲ್ಲಿ ಚೈನ್ ಹಾಕಿ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಇನ್ನೊಂದು ನಾಟು ಮತ್ತು ಸ್ಯಾರಿನ ಉಲ್ಟಾ ಮಾಡಿ ಡಿಸೈನ್ನ ಮತ್ತು ಡಬಲ್ ಕ್ರೋಶ ಮತ್ತು 1 ಚೈನ್ 1 ನಾಟ್ ಮತ್ತು 1 ಚೈನ್ ಡಬಲ್ ಕ್ರೋಶ 3 ಡಬಲ್ ಕ್ರೋಶ. ಅದು ಪೆಟಲ್ಸ್ ಡಿಸೈನ್ ಕುತ್ಕೋಬೇಕು. ಮತ್ತು 1 ಚೈನ್ 1 ನಾಟ್ ಮತ್ತು 1 ಚೈನ್ ಡಬಲ್ ಕ್ರೋಶ 3 ಬರಲ್ಲ, ಲಾಸ್ಟ್ ಎಂಡಲ್ಲಿ 4 ಬರುತ್ತೆ. 4 ಇಲ್ಲಿಗೆ ಬಂದು 2 ಬೀಡ್ ಮಧ್ಯದಲ್ಲಿ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಬಂದು ಒಂದು ನಾಟ್ ನೋಡಿ. ನಿಮಗೆ ಈ ರೀತಿ ಕಾಣಿಸುತ್ತೆ. ಫ್ಲವರ್ ಪೆಟಲ್ಸ್ ಡಿಸೈನ್ ಬರುತ್ತೆ ನೋಡಿ. ಇಲ್ಲಿ ನಾನು 4 ಚೈನ್ ಡಬಲ್ ಕ್ರೋಶ ಹಾಕಿದ್ದೀನಿ, ಇಲ್ಲಿ ಬಂದು 3 ಹಾಕಿದ್ದೀನಿ ನೋಡಿ. ಇದು ಒಂದೇ ಶೇಪ್ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಇದು ದೊಡ್ಡದಾಗಿರುತ್ತೆ, ಇದು ಚಿಕ್ಕದಾಗಿ ಅನಿಸುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನು ಪೂರಾ ಸ್ಯಾರಿ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಡಿಸೈನ್ ಮುಗ್ದು ಫೈನಲ್ ಲುಕ್ ಈ ರೀತಿ ಬಂದಿದೆ. ಕಲರ್ ಕಾಂಟ್ರಾಸ್ಟ್ ಗ್ರೀನ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬ್ಲೂ ಮೇಲೆ ಗ್ರೀನ್ ಕಲರ್. ಫ್ರೆಂಡ್ಸ್, ನಾನು ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಅದೇನು ಅಂತ ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಗೊತ್ತಾಗಿದ್ದರೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.